ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಪ್ರತಿ ವರ್ಷ ನಮಗೇನು ಮೀನುಗಾರಿಕೆ ರಜೆ ಅವಧಿ ಘೋಷಣೆ ಆಗ್ತದೆ ಅದು ಕೂಡ ನಿನ್ನೆ ಕೂಡ ಅವರು ನಮಗೆ ನೋಟಿಫಿಕೇಷನ್ಗೆ ಒಂದು ಸೂಚನೆಯನ್ನು ಈಗಾಗಲೇ ಜಾರಿ ಮಾಡಿರ್ತಾರೆ. ಇದು ನಾವು ಎಲ್ಲ ಮೀನುಗಾರರಿಗೆ ಮತ್ತು ವಿವಿಧ ಇಲಾಖೆಗಳಿಗೆ ತಿಳಿಸುವಂಥ ಇದನ್ನು ನಾವು ಈಗ ಸದ್ಯದಲ್ಲೇ ಮಾಡ್ತಾಯಿದ್ದೇವೆ. ಪ್ರತಿ ವರ್ಷ ಜೂನ್ 1ರಿಂದ ಜುಲೈ 31ರ ತನಕ ಮೀನುಗಾರಿಕೆಗೆ ರಜೆ ಅವಧಿ ಘೋಷಿಸ್ತಾರೆ. ಈ ಇದರಲ್ಲಿ ಮಾನ್ಸೂನ್ ಅಂದರೆ ನೈಋತ್ಯ ಮಾನ್ಸೂನ್ ಮಳೆಗಾಲ ಏನು ಆರಂಭ ಆಗ್ತದೆ, ಈ ಒಂದು ಅವಧಿಯಲ್ಲಿ ಮೀನುಗಳು ಒಂದು ಸಂತಾನೋತ್ಪತ್ತಿ ಕಾರ್ಯ ತೊಡಗಿರ್ತದೆ. ಇಂಥ ಸಂದರ್ಭದಲ್ಲಿ ಆ ಮೀನುಗಳು ಹಿಡಿಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ರಜೆಯನ್ನು ಘೋಷಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ 10 HP ಮೇಲ್ಪಟ್ಟು ಯಾರೇ ಮೀನುಗಾರಿಕೆ ಮಾಡತಕ್ಕಂಥ ನಿಷೇಧ ಮಾಡಿರ್ತದೆ. ಇಂಥ ಸಂದರ್ಭದಲ್ಲಿ ಯಾರು ಮಾಡಿದ್ರೆ ಅವರಿಗೆ ಸರ್ಕಾರದವ್ರಿಗೆಲ್ಲ ಸವಲತ್ತುಗಳನ್ನು ಮತ್ತು ನಿಲ್ಲಿಸ್ತೇವೆ. ಮತ್ತು ಅಂಥವ್ರಿಗೆ ನಾವು ಯಾವುದೇ ಸವಲತ್ತುಗಳನ್ನು ಮುಂದೆ ಕೂಡ ಕೊಡೋದಿಲ್ಲ. ಅದರಿಂದ ಯಾರೂ ಕೂಡ ಈ ರಜೆ ಅವಧಿಯಲ್ಲಿ ಯಾಂತ್ರಿಕೃತ ಮೀನುಗಾರಿಕೆಯನ್ನು ಮಾಡಬಾರ್ದು ಅಂತ ಈ ಮೂಲಕ ಎಲ್ಲರೂ ಕೇಳ್ಕೊಳ್ತೇನೆ. ನಮ್ಮ ಮೀನುಗಾರಿಕೆ ಕೂಡ ತಿಳಿದು ಯಾರೂ ಕೂಡ ಅದು ಮಾಡೋದಿಲ್ಲ. ಆದರೂ ಸಹ ಈ ಒಂದು ಮುನ್ನೆಚ್ಚರಿಕೆ ಎಲ್ಲರೂ ಪಾಲನೆ ಮಾಡಬೇಕು. ಮತ್ತು ಸರ್ಕಾರದ ಜೊತೆಗೆ ಎಲ್ಲರೂ ಕೈ ಜೋಡಿಸಿ ಮೀನುಗಾರಿಕೆ ಸಂತತಿ ಉಳಿವಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಈ ರಜೆ ಅವಧಿಯಲ್ಲಿ ಸಣ್ಣ ದೋಣಿಗಳು ಅಂದರೆ 10 HP ಒಳಗಿರತಕ್ಕಂಥ ನಾಡದೋಣಿಗಳಿಗೆ ಅವಕಾಶ ಇರ್ತದೆ. ಅವರು ಕೂಡ ಈಗ ಒಂದು ಈ ಮಳೆಗಾಲದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇರ್ತದೆ. ಕಳೆದ ವರ್ಷ ತುಂಬ ನಾವು ಜಿಲ್ಲೆಯಲ್ಲಿ ಸಾವು ನೋವು ಕಂಡಿದ್ದೀವಿ. ಮೀನುಗಾರಿಕೆ ತೆರಳಿ ಮತ್ತು ಬರಬೇಕಾದ್ರೆ ಅಳಿವೆ ಬಾಗಿಲಲ್ಲಿ ಸುಮಾರು ಜನ ಸತ್ತೋಗಿದೆ, ಎಲ್ಲ ಜೀವನ ಕಳ್ಕೊಂಡು ಅವರ ಕುಟುಂಬಕ್ಕೆ ತುಂಬ ಹಾನಿಯಾಗಿರ್ತದೆ. ಇಂಥ ಏನು ಹೇಳ್ತೀವಿ ನಾವು ಎಚ್ಚರಿಕೆ ಅವಘಡ ಆಗದಂತೆ ಎಚ್ಚರಿಕೆ ವಹಿಸಿ ಮೀನುಗಾರಿಕೆಯನ್ನು ನಡೆಸಬೇಕು. ಮತ್ತು ತಮ್ಮ ಕುಟುಂಬ ಸಂರಕ್ಷಣೆಯೂ ಮುಖ್ಯ. ಆದ್ದರಿಂದ ಇವೆರಡನ್ನೂ ತಿಳಿದು ಎಲ್ಲರೂ ನಮ್ಮ ಈ ಒಂದು ಸೂಚನೆ ಸಲಹೆಗಳಿಗೆ ಪಾಲನೆ ಮಾಡಬೇಕು ಅಂತ ಈ ಮೂಲಕ ತಮ್ಮೆಲ್ಲರಿಗೂ ಕೋರಿಕೊಳ್ತೇನೆ. ತಡೆಬೇಲಿ ಅಂದರೆ ಅಲ್ಲಿ ಈಗ ಅಲ್ಲಿ 2 ಥರ ಬರುತ್ತೆ. ಅಲ್ಲಿ ಪ್ರವಾಸದ ಮಲ್ಪೆ ಹೋಗೋದು ನಮಗೆ ಬರೋದಿಲ್ಲ, ಅದು ಟೂರಿಸಂ ಡಿಪಾರ್ಟ್ಮೆಂಟಿಗೆ ಬರ್ತದೆ. ಅದನ್ನು ಅವ್ರು ನೋಡ್ಕೊಳ್ತಾರೆ ಅಷ್ಟೇ. ಅಲ್ಲಿ ತಡೆಬೇಲಿ ನಮಗೇನು ಬರೋದಿಲ್ಲ.